ಬಿಡಿ ಮರ್ಯ, ಎಲ್ಲಿ ಕರ್ಕೊಂಡು ಹೋದ್ರೆ? ಯಾರು ಮರ್ಯ ನೀವು? ಬಿಡಿ ಮರೆ, ನಾನು ಎಂತ ಮಾಡಿದೆ ಮರೆ, ಬಿಡಿಯ. ಎಲ್ಲಿ ಕರ್ಕೊಂಡು ಹೋಗ್ತೀರಿ ಮರ್ಯ? ನೀವಲ್ಲ ಯಾರ? ನನ್ನ ಕೈಗೂ ಕಣ್ಣಿಗೂ ಬಟ್ಟಿ ಕಟ್ಟಿ ಕರ್ಕ ಬಂದಿರಿ ಅಲ್ಲ. ನಾನು ಎಂತ ತಪ್ಪು ಮಾಡಿದೆ? ನಂಗೆ ಮನೆಗೆ ಹಬ್ಬೆ ಕಾಯ್ತಾ ಇರ್ತಾಳ. ಹಿಂಗೆ ಸುಮ್ನೆ ಕಿಡ್ನಾಪ್ ಮಾಡ್ಕಾಪ ಸಮೂಹ? ಒಂಚೂರು ಮನುಷ್ಯತ್ವ ಇತ್ತ ನಿಮ್ಗೆ? ಯಾರಾದ್ರೂ ಕಾಪಾಡಿ. ಏಯ್ ಕೂಗ್ಬೇಡ. ಅವನ್ ಕಣ್ಣಿಗೆ ಮತ್ ಕೈ ಕಟ್ಟದ್ ಬಟ್ಟಿ ಬಿಚ್ಚ. ನೀವೆಲ್ಲ ಯಾರ? ನನ್ನಂತಕ್ಕೆ ಈ ಕಾಡಿ ಕರ್ಕ ಬಂದಿರಿ? ಪ್ರಪಂಚ ಜ್ಞಾನ ಇದ್ದ ಸರಿಯಾಗಿ ಮಾತಾಡುಕ್ ಬಪ್ಪ ನೀನ. ನಮ್ಮನ್ನೇ ಈ ಜಾಗ ಎಲ್ಲ ಕಂಡು ಎಷ್ಟು ಹೆದರಿಕೆ ಆಯ್ತಲ್ದ? ಅದೇ ನಾನೆಂತ ತಪ್ಪು ಮಾಡಿದ್ದೆ ಅಂತ ಕೇಂತಿಯಲ್ಲ. ಏನೂ ಗೊತ್ತಿಲ್ದಿದ್ದ ಸಣ್ಣ ನಾಯಿಮರಿನ್ ತಕೊಂಡು ರಸ್ತೆ ಬಿಡದಲ್ಲಿ ಬಿಟ್ಟಿದ್ಯಲ್ಲ, ಅದು ತಪ್ಪಲ್ದ? ನಿಂಗೋಸ್ಕರ ನಿನ್ನ ಅಮ್ಮ ಮನೆ ಕಾಯ್ತಿರ್ತಾಳ. ಈ ನಾಯಿಮರಿಗೂ ಒಂದ್ ಅಮ್ಮ ಅಂದಳಿ ಇತ್ತಲ್ದ? ಅದ್ರ ಮೂಕ ರೋದನೆ ನಿಂಗೆ ಎಂತ ಗೊತ್ತಾತಿಲ್ಲ. ಹಂಗಾರೆ ಪ್ರಾಣಿಗಳ ಜೀವಕ್ ಬೆಲೆ ಇಲ್ಯಾ? ನೀನ್ ಹಿಂಗ್ ರಸ್ತೆ ಬದೆ ಬಿಟ್ಟು ನಾಯಿ ಮರಿ ಆಹಾರಕ್ಕೋಸ್ಕರ ಜನರ ಹತ್ರ ಎಲ್ಲ ಹೋಯ್ ಅವ್ರ ಕೆಲ್ ಪೆಟ್ಟು ತಿಂದ ಕಾಲ್ ಮುರ್ಕಂಡ್ ಬಿಸ್ಲು ಮಳಿ ಚಳಿಗೆಲ್ಲ ನರಳಿ ಕಡಿಕೆ ಯಾವ್ದೋ ಒಂದು ಗಾಡಿ ಅಡಿ ಬಿದ್ದು ಸಾಯ್ತು ಅಲ್ದ? ಅದ ಹಂಗಾರ ತಪ್ಪಲ್ದ? ಈಗಣ ನಮ್ ಕಣ್ಣಂಗೆ ಅವಕ್ಕೂ ಈ ಭೂಮಿ ಮೇಲೆ ಬದುಕಂದಳಿ ಆಸೆಯಿಂದ ಬಂದ್ ಜೀವಲ್ದ ಅವು. ಸರಿ ಸರ್, ನಂಗೆ ಈಗಳ ನನ್ನ ತಪ್ಪಿನ ಅರಿವಾಯ್ತು. ನಾನು ಈಗಳೆ ಆ ನಾಯಿ ಮರಿಯನ್ ಮನೆ ತಕೊಂಡೋಗಿ ಒಳ್ಳೆ ರೀತಿ ಸಾಕ್ತಿ. ಒಂದ್ ಪ್ರಾಣಿ ಜೀವದ ಬಗ್ಗೆ ಮನವರಿಕೆ ಮಾಡಿ ಕೊಟ್ಟದಕ್ಕೆ ನನ್ನ ಕಡೆ ನಿಮ್ಗೆ ತುಂಬಾ ಧನ್ಯವಾದ ಸರ್. ಮನುಷ್ಯ ಮಾಡೋ ತಪ್ಪಿಂದ ಇಂತಹ ಅಮಾಯಕ ಜೀವಿಗಳು ಬದುಕೋ ಹಕ್ಕನ್ನೇ ಕಳೆದುಕೊಂಡಿದೆ. ಅನ್ಯಾಯವಾದಾಗ ನಮ್ಮಂತೆಯೇ ಬೀದಿಗಿಳಿದು ಹೋರಾಟ ಮಾಡುವಷ್ಟು ಶಕ್ತಿ ಇವುಗಳಿಗಿಲ್ಲ. ಆದರೆ ಮನುಷ್ಯ ಇವುಗಳ ಈ ಗುಣವನ್ನೇ ದುರುಪಯೋಗ ಮಾಡಿಕೊಂಡಿದ್ದಾನೆ. ಇವುಗಳಿಂದ ಸಹಾಯವಾಗೋ ತನಕ ಸಾಕಿ ಸಲಹಿ ನಂತರ ನಡು ಬೀದಿಯಲ್ಲಿ ಕೈ ಬಿಡ್ತಾ ಇದ್ದಾನೆ. ಮನುಷ್ಯ ಬುದ್ಧಿಜೀವಿ, ಆದರೆ ಇಂತಹ ವಿಷಯದಲ್ಲಿ ದಿನದಿಂದ ದಿನಕ್ಕೆ ದಡ್ಡನಾಗ್ತಾ ಇದ್ದಾನೆ. ತನ್ನ ಸ್ವಾರ್ಥದ ಆಸೆಗೆ ಬದ್ಧನಾಗ್ತಾ ಇದ್ದಾನೆ. ಹೀಗೆ ಇವುಗಳ ಮೇಲೆ ನಾವು ಅನ್ಯಾಯವನ್ನ ಮಾಡ್ತಾ ಇದ್ರೆ ಮುಂದೊಂದು ದಿನ ಇವುಗಳು ಕೂಡ ಹುಲಿ ಸಿಂಹಗಳಂತೆ ನರಭಕ್ಷಕ ಪ್ರಾಣಿಗಳಾಗಬಹುದು. ಈ ಭೂಮಿ ಮೇಲೆ ಪ್ರತಿಯೊಂದು ಜೀವ ಸಂಕುಲಕ್ಕೂ ಬದುಕೋ ಹಕ್ಕಿದೆ. ಹಾಗಾಗಿ ಜೀವ ಉಳಿಸೋ ಹಕ್ಕು ನಮಗಿದೆಯೇ ಹೊರತು ಜೀವಕ್ಕೆ ತೊಂದರೆ ಕೊಡೋ ಹಕ್ಕು ನಮಗೆಂದಿಗೂ ಇಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ನಮ್ಮಂತೆಯೇ ಭಾವನಾ ಜೀವಿಗಳು ಎನ್ನುವುದನ್ನು ಮರೆಯದಿರೋಣ.